ಗೈಸ್, ವೆಲ್ಕಮ್ ಬ್ಯಾಕ್ ಟು ಮೇಘಾ ಶಿವು ವ್ಲಾಗ್ಸ್. ಏನಿಲ್ಲ ಗೈಸ್, ಇವತ್ತು ಮನೇಲಿ ಒಂದು ಚಿಕ್ಕದೊಂದು ರೆಸಿಪಿ ಮಾಡ್ತಾ ಇದ್ದೀನಿ, ಸ್ನ್ಯಾಕ್ಸ್ದು. ಸೊ ನಮ್ಮ ಅಮ್ಮ ಮಾಡ್ತಿದ್ದಾರೆ, ಅದನ್ನು ತೋರಿಸ್ಕೊಡ್ತೀನಿ. ಮತ್ತು ಯಾರೆಲ್ಲ ನನ್ನ ಚಾನಲ್ನ ಫಸ್ಟ್ ಟೈಮ್ ನೋಡ್ತಾ ಇದ್ದೀರಾ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ, ಹಾಗೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ ಗೈಸ್. ಏನಿಲ್ಲ ಗೈಸ್, ಇವತ್ತು ಮನೇಲೇ ಇದ್ದೆ ಅಲ್ವಾ, ಒಂದು ಒಳ್ಳೆ ಮೂವಿ ಹಾಕಿದ್ದಾರೆ, ನೋಡ್ತಾ ಇದ್ದೆ. ಆಮೇಲೆ ಸುಮ್ಮನೆ ಬೇಜಾರಾಗ್ತಿತ್ತು, ಏನು ಮಾಡಿದ್ವು ಅಂತ. ಆಮೇಲೆ ಒಂದು ಚಿಕ್ಕ ಯಾವ್ದಾರು ಒಂದು ರೆಸಿಪಿ ಮಾಡ್ತಾರೆ ಇವತ್ತು ಅಮ್ಮ ಅಂತ ಹೇಳಿದ್ರು. ಸೊ ಅದನ್ನು ನಿಮಗೆ ತೋರಿಸ್ಕೊಡ್ತೀನಿ. ಏನಿಲ್ಲ ಗೈಸ್, ಏನು ಗೊತ್ತಾ, ಇವಾಗ ನಾನೊಂದು 4 ಈರುಳ್ಳಿ ಇರೋದಿಬ್ಬರೇ ಅಲ್ವಾ, ನಮ್ಮ ಮನೆಯವರಿಲ್ಲ. ಇವತ್ತು ಸಂಡೇ ಎಲ್ಲೋ ಒಂದು ಫಂಕ್ಷನ್ ಇದೆ, ಮದುವೆ ಫಂಕ್ಷನ್ ಅಂತ ಹೇಳಿದ್ರು. ಸೊ ಅಲ್ಲಿಗೆ ಹೋಗಿದ್ದಾರೆ. ನಾನು ಅಮ್ಮ ಇಬ್ಬರೇ ಇರೋದ್ರಿಂದ ಏನಾದ್ರು ತಿನ್ಬೇಕು ಅನ್ನಿಸ್ತಿತ್ತು. ಸೊ ಏನು ಮಾಡೋದು ಅಂತ ಗೊತ್ತಾಗಿಲ್ಲ, ಅದಕ್ಕೆ ಈರುಳ್ಳಿ ಬೋಂಡ ಮಾಡೋಣ ಅಂದ್ಕೊಂಡು 4 ಈರುಳ್ಳಿ ತೊಗೊಂಡಿದ್ದೆ. ಸೊ ಇದನ್ನ ಈಗ ನೀಟಾಗಿ ಕಟ್ ಮಾಡ್ಕೊಂಡು ನಿಮಗೆ ಸಿಗ್ತೀನಿ ಗಾಯ್ಸ್. ಏನು ಗೊತ್ತಾ ಗೈಸ್, ಈರುಳ್ಳಿ ಒಂದು ತೊಗೊಂಡೆ, ಇಷ್ಟು ಕಟ್ ಮಾಡಿದೆ ಆಯಿತಾ. ಒಂದರಲ್ಲಿ ಅರ್ಧ ಕಟ್ ಮಾಡಿ ಆಲೇ ನನಗೆ ಕಣ್ಣಲ್ಲಿ ನೀರು ಬರ್ತೈತೆ. ಏನು ಗೊತ್ತಾ, ಯಾವ ವೆಜಿಟೇಬಲ್ಸ್ ಬೇಕಾದ್ರೂ ಕಟ್ ಮಾಡ್ಬೋದು, ಈ ಈರುಳ್ಳಿ ಕಟ್ ಮಾಡೋಕ್ಕಾಗಲ್ಲ, ಕಣ್ಣಲ್ಲಿ ನೀರು ಬಂದ್ಬಿಡುತ್ತೆ, ನನಗೆ ಆಗ್ತಾಯಿಲ್ಲ. ಆದರೂ ಕಟ್ ಮಾಡ್ತಾಯಿದ್ದೀನಿ, ಏನು ಮಾಡೋದು. ಇವಾಗ ನಾನು ಇಷ್ಟು 3 ಈರುಳ್ಳಿ ಎತ್ಕೊಂಡಿದ್ದೆ, 4 ಈರುಳ್ಳಿ ಎತ್ಕೊಂಡಿದ್ದೆ, 3 ಕಟ್ ಮಾಡಿದ್ದೀನಿ. ಆಮೇಲೆ ಒಂದು 3 ಮೆಣಸಿನ್ಕಾಯಿ ಕಟ್ ಮಾಡಿದ್ದೀನಿ ಗಾಯ್ಸ್. ಇಷ್ಟು ಕಟ್ ಮಾಡಿ ನೆಕ್ಸ್ಟ್ ತೋರಿಸ್ತೀನಿ ನಿಮಗೆ. ಇವಾಗ ಕಡಲೆ ಹಸಿಟ್ಟು ಹಾಕೋತಿದ್ದೀವಿ. ಎಷ್ಟು ಹಾಕೋತಿದ್ದೀಯಮ್ಮ? ಕಡಲೆ ಹಸಿಟ್ಟು ಅಂದರೆ ಒಂದು ಮೀಡಿಯಮ್, ಇಬ್ಬರಿಗೆ ಎಷ್ಟು ಬೇಕು ಅಷ್ಟು ಹಾಕೋತಿದ್ದಾರೆ ಗೈಸ್. ಇವಾಗ ಇದನ್ನು ನೀಟಾಗಿ ಕಲಿಸ್ಕೋಬೇಕು. ಇದಕ್ಕೆ ಈರುಳ್ಳಿ ಮೆಣಸಿನ್ಕಾಯಿ ಎಲ್ಲ ಹಾಕಿ, ಉಪ್ಪು ಖಾರ ಪುಡಿ ಎಲ್ಲ ಹಾಕಿ ಕಲಿಸ್ಕೋಬೇಕು. ನೀರು ಹಾಕ್ಕೋತಾವ್ರೆ ಇವಾಗ. ಸೊ ಇದನ್ನು ನೀಟಾಗಿ ಕಲಿಸ್ಕೊಂಡು ಸಿಗ್ತೀನಿ ಗಾಯ್ಸ್. ಸೊ ನೋಡಿದ್ರಲ್ಲ, ಇವಾಗ ಇದು ಈ ಕನ್ಸಿಸ್ಟೆನ್ಸಿಲಿ ಇರಬೇಕು ಕಡಲೆ ಹಿಟ್ಟು. ಇವಾಗ ಸ್ವಲ್ಪ ಏನಿದು, ಇದು ಸೋಡಾ, ಬೇಕಿಂಗ್ ಸೋಡಾ ಸ್ವಲ್ಪ ಹಾಕೋತಿದ್ದಾರೆ. ಇದು ಹಾಕೊಂಡ್ರೂ ಚೆನ್ನಾಗಿರುತ್ತೆ. ನೆಕ್ಸ್ಟು ಸ್ವಲ್ಪ ಜೀರಿಗೆ, ಆಮೇಲೆ ಇದು ಏನಮ್ಮದು, ಕಡಲೆ ಹಸಿಟ್ಟ ಅಲ್ಲ, ಅಕ್ಕಿ ಹಸಿಟ್ಟು, ಮತ್ತು ಏನದು ಅದೇನೋ ಹಾಕಿದ್ರು ಗೈಸ್, ನಂಗೆ ಗೊತ್ತಿಲ್ಲ. ಇದು ನಮ್ಮ ಅಮ್ಮನ ಸ್ಟೈಲ್ ಬೋಂಡ ನೋಡಿ. ಇವಾಗ ಸ್ವಲ್ಪ ಚಿಲ್ಲಿ ಪೌಡರ್ ಹಾಕೋತಿದ್ದಾರೆ. ಓಹೋ ಸಾಕು ಬಿಡಮ್ಮ. ಏನು ಕಂಟೆಂಟ್ ಮಾಡೋದು ಅಂತ ಗೊತ್ತಾಯ್ತಿಲ್ಲ ಗೈಸ್. ನಾನು ಏನೇನೋ ಹುಡಿಕೊಂಡು ಕಂಟೆಂಟ್ ಹುಡಿಕೊಂಡು ಮಾಡ್ತಾಯಿದ್ದೀನಿ. ಸೊ ಪ್ಲೀಸ್ ನೋಡೋರೆಲ್ಲ ಸಬ್ಸ್ಕ್ರೈಬ್ ಮಾಡಿಕೊಂಡು ವ್ಲಾಗ್ ನೋಡಿ, ಮತ್ತು ಲೈಕ್ ಮಾಡಿ ಗೈಸ್, ಸಪೋರ್ಟ್ ಮಾಡಿ. ಮತ್ತು ಯಾವ ಥರ ವ್ಲಾಗ್ ಮಾಡಬೇಕು ಅಂತ ಕಮೆಂಟ್ ಮಾಡಿ ಗೈಸ್. ನೆಕ್ಸ್ಟ್ ಇವಾಗ ರುಚಿಗೆ ತಕ್ಕಷ್ಟು ಉಪ್ಪು, ಹಾಕ್ಕೊಂಡು ಸೊ ಇವಾಗ ಇದು ಕರಿಬೇವು ಸೊಪ್ಪು ಫುಲ್ ಅದು ಡ್ರೈ ಆಗಿಬಿಟ್ಟಿದೆ, ಅದನ್ನು ಪುಡಿ ಮಾಡಿ ಹಾಕ್ತಿದ್ದಾರೆ. ಈಗ ನೆಕ್ಸ್ಟು ನಾನು ಏನು ಕಟ್ ಮಾಡಿಟ್ಟಿದ್ದೆ ಈರುಳ್ಳಿ ಹಾಗೆ ಮೆಣಸಿನ್ಕಾಯಿ ಅದರ ಜೊತೆ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಬೇಕು ಗೈಸ್.
ಗೈಸ್ ಈ ಥರ ಆಗಿದೆ ಇವಾಗ. ನಾವು ಇದರಲ್ಲಿ ಒಂದು ಸಾಂಬಾರ್ ಸೊಪ್ಪು ಅಂದರೆ ಕೊತ್ತಂಬರಿ ಸೊಪ್ಪು ಒಂದು ಮಿಸ್ ಮಾಡಿದ್ದೀವಿ. ಸೊ ಅದು ಬೇಕು ಅಂದರೆ ಹಾಕೋಬೋದು, ಫ್ಲೇವರ್ ಚೆನ್ನಾಗಿರುತ್ತೆ. ಸೊ ನಾವು ಅದನ್ನು ಸ್ಕಿಪ್ ಮಾಡ್ಕೊಂಡಿದ್ದೀವಿ, ಖಾಲಿ ಆಗಿಬಿಟ್ಟಿತ್ತು. ಸೊ ಹಾಗಾಗಿ ಈಗ ಒಂದು ಸ್ವಲ್ಪ ಅರಿಶಿನ ಪುಡಿ ಗೈಸ್, ಟರ್ಮರಿಕ್ ಪೌಡರು, ಸೊ ಇವಾಗ ಎಣ್ಣೆ ಕಾಯೋಕ್ಕೆ ಸ್ವಲ್ಪ ಚಿಕ್ಕದು ಪ್ಯಾನಲ್ಲಿ ಮಾಡ್ತಾಯಿದ್ದೀವಿ. ಸೊ ಇಬ್ಬರೇ ಇರೋದ್ರಿಂದ ಸುಮ್ಮನೆ ದೊಡ್ಡದು ಪಾತ್ರೆ ಏನಕ್ಕೆ ಅಂದ್ಬಿಟ್ಟು ಎಣ್ಣೆದು ನೀಟಾಗಿ ಕಾಯ್ಲಿ ಗೈಸ್. ಎಣ್ಣೆ ಕಾಯಕ್ಕೆ ಇಟ್ಟಿದ್ದೀವಿ. ಇವಾಗ ಸ್ವಲ್ಪ ಫಾಸ್ಟ್ ಮಾಡ್ತೀವಿ. ಎಣ್ಣೆ ಕಾಯ್ದಾದ್ಮೇಲೆ ಬೋಂಡ ಹಾಕಿ ಪಕೋಡ ಹಾಕಿ ತಿನ್ನೋದು ಇವಾಗ ಗೈಸ್. ಸೊ ಇವಾಗ ಅದು ಎಣ್ಣೆ ಕಾಯಕ್ಕೆ ಇಟ್ಬಿಟ್ಟು ಈಚೆ ಹೊರಗಡೆ ಬಂದೆ ಹಾಲಿಗೆ. ಸೊ ನಂಗಂತೂ ಯಾಕೋ ಹೊಟ್ಟೆ ಹಸಿತಿತ್ತು, ಅದಕ್ಕೆ ಇದು ಅಂಗಡಿಯಿಂದ ತರಿಸ್ಕೊಂಡೆ ಗೈಸ್. ನಮ್ಮಮ್ಮ ತಗೊಬಂದು ಕೊಡ್ತೀವಿ. ಏನಿದು ಅಂತ ಕಮೆಂಟ್ ಮಾಡಿ ಗೈಸ್. ಚಿಕ್ಕದ್ರಲ್ಲಿ ಇದ್ದಾಗೆಲ್ಲ ಎಷ್ಟು ತಿಂತಿದ್ವಿ ಗೊತ್ತಾ? ಆಲ್ಮೋಸ್ಟ್ ಎಲ್ಲರಿಗೂ ಗೊತ್ತಿರುತ್ತೆ. ಸೊ ಯಾರಿಗೆ ಗೊತ್ತು ಕಮೆಂಟ್ ಮಾಡಿ. ದಿನ ಅದು ತರಿಸ್ಕೊಂಡೆ. ಸಣ್ಣ ಸಣ್ಣ ತಿಂಡಿ ತಿನ್ನೋದ್ರಲ್ಲಿರೋ ಮಜಾ ಯಾವುದ್ರಲ್ಲಿಲ್ಲ. ನಮ್ಮಮ್ಮ ನೆಗಾಡ್ತಾ ಇದ್ದೆ ಗೈಸ್, ನಾನು ವ್ಲಾಗ್ ಮಾಡ್ತಿದ್ದೆ. ಏನು ಮಾಡಲು, ಮನೇಲಿದ್ದಾಗ ಏನಾರು ಒಂದು ಮಾಡಬೇಕಲ್ಲ. ಸೊ ಎಣ್ಣೆ ಇವಾಗ ಚೆನ್ನಾಗಿ ಕಾಯ್ದಿ ಗೈಸ್, ನೋಡ್ತಿರ್ಬೋದು. ಸ್ವಲ್ಪ ಹಿಟ್ಟನ್ನ ಹಾಕಿದ್ದಾರೆ, ಹೆಂಗೆ ಕುದೀತಾ ಇದೆ ಅಂತ. ಮೊಬೈಲ್ ಗಟ್ಟೆ ಇವಾಗ ಹಾಕೋಣ ಬನ್ನಿ. ನಿಧಾನ. ಇದು ನೀವು ಬೋಂಡನಾರು ಅನ್ಕೋಬೋದು, ಪಕೋಡನಾರು ಅನ್ಕೋಬೋದು ಗೈಸ್. ಬೋಂಡ ಮಾಡಕ್ಕೆ ಹೋಗಿ ಅದು ಪಕೋಡ ಆಗ್ಬಿಟ್ಟಿದೆ. ಫೈನಲ್ ಲುಕ್ ಹೇಗೆ ಬರುತ್ತೆ ನೋಡಿರಿ. ನೋಡ್ಬೋದು ನೀವು, ಚೆನ್ನಾಗಿ ಬೇಯಬೇಕು. ಸೊ ಇವಾಗ ಈ ಕಲರ್ ಬಂದಿದೆ. ಇದು ಪಕೋಡನೇ ಗೈಸ್, ಬೋಂಡ ಅಲ್ಲ, ಸಾರಿ ಪಕೋಡನೇ ಇದು. ಅಮ್ಮ ಬೋಂಡ ಮಾಡ್ತೀನಿ ಅಂತ ತಾನೇ ನೀವು ಹೇಳಿದ್ದು. ಪಕೋಡ ಈರುಳ್ಳಿ ಹಚ್ಚಿದ್ದೀನು ನೋಡಿ ಗೈಸ್. ನಮ್ಮಮ್ಮ ಹೆಂಗೆ ಪ್ಲೇಟ್ ಚೆಂದ ಮಾಡ್ಬಿಡ್ತಾರೆ. ಇವಾಗ ನೀಟಾಗಿ ಬೇಯಬೇಕದು ಪ್ಲೇಟ್. ಸೊ ಫೈನಲ್ ಹೀಗಾಗಿದೆ. ಇವಾಗ ತೆಗ್ದಿದ್ದೊಂದು ಪ್ಲೇಟ್ ಹಾಕೋಣ. ಫುಲ್ ಆಲ್ಮೋಸ್ಟ್ ಬೆಂದಿದೆ ನೀಟಾಗಿ. ನೋಡಿ ಗೈಸ್, ನೀಟಾಗಿ ಎಣ್ಣೆ ಎಲ್ಲ ಸೋಸಿ ಹಾಕೋಬೇಕು. ಈಗ ಸೇಮ್ ಇಲ್ಲಿ ಇದೆಯಲ್ಲ ಗೈಸ್, ಇದನ್ನೆಲ್ಲ ಹಂಗೆ ಇದಕ್ಕಾಕಿ ನೀಟಾಗಿ ಬೇಯಿಸ್ಬೇಕು ಫುಲ್ಲು. ಈಗ ಟೇಸ್ಟ್ ಮಾಡಿ ನೋಡ್ತೀನಿ ಗೈಸ್, ನಾನು ಆಗಿದೆಯಲ್ಲ ಟೇಸ್ಟ್ ಮಾಡಿ ನೋಡ್ತೀನಿ ಹೆಂಗಾಗಿದ್ದೀನಿ ಅಂತ. ಸಿಗ್ತೀನಿ ನಿಮಗೆ. ಸೊ ಇವಾಗ ನಾನು ಪಕೋಡ ವರ್ಸಸ್ ಬೋಂಡ ಎರಡು ಥರ ಇರೋ ಒಂದು ಬೋಂಡ ಎತ್ಕೊಬಂದಿದ್ದೀನಿ ಆಯಿತಾ. ಇವಾಗ ಹೆಂಗೈತೆ ಬಿಸಿ ಗೈಸ್, ಸ್ವಲ್ಪ ತಿನ್ಬಿಟ್ಟು ನೋಡ್ತೀನಿ ಹೆಂಗೈತೆ ಅಂತ. ನಾನು ಮೆಣ್ಸಿನ್ಕಾಯಿ ಕಟ್ ಮಾಡಿದ್ನಿಲ್ಲ ಗೈಸ್, ಅದು ನೀಟಾಗಿ ಕೈ ವಾಶ್ ಮಾಡಲಿಲ್ಲ, ಸೋಪ್ ಹಾಕಿ ತೊಳಿನಿ. ಸೊ ಹಂಗೆ ವಾಶ್ ಮಾಡ್ಕೊಬಿಟ್ಟೆ. ಕಣ್ಣಿಗೇನೋ ಮುಟ್ಕೊಬಿಟ್ಟಿದ್ದೀನಿ, ಕಣ್ಣು ಉರಿತೈತೆ ಗೈಸ್ ನನಗೆ. ತಿನ್ನೋಣ, ಬಿಸಿ ಐತೆ. ಚೆನ್ನಾಗಿದೆ.
ಏನು ಅಂದರೆ ಸ್ವಲ್ಪ ಸಾಲ್ಟ್ ಕಮ್ಮಿ ಇದೆ ಅಮ್ಮ, ಸ್ವಲ್ಪ ಉಪ್ಪು ಕಮ್ಮಿ ಐತೆ ಕಣಮ್ಮ, ಸ್ವಲ್ಪ ಸಾಲ್ಟ್ ಕಮ್ಮಿ ಆಗಿದೆ ಗೈಸ್ ಅಷ್ಟೇ. ಚೆನ್ನಾಗಿ ಬಂದಿದೆ. ಓಕೆ ಗುಡ್. ಖುಷಿ ತಿನ್ನಂಗೈತಿಲ್ಲ, ಆಯ್ತಾ ಇಲ್ಲ, ನಂಗೆ ಆಯ್ತಾ ಇಲ್ಲ. ಓಕೆ ಗೈಸ್, ನೋಡ್ತಾ ಇರಿ. ನನಗಂತೂ ಈ ಥರ ಏನಾದ್ರು ಬೋಂಡ ಬಜ್ಜಿ ಸ್ನ್ಯಾಕ್ಸ್ ಏನಾದರೂ ಮಾಡ್ಕೊಂಡು ತಿನ್ನೋಕೆ ತುಂಬ ಇಷ್ಟ. ನಂಗೆ ಗೊತ್ತಿಲ್ಲ ಅಂದರೆ ಏನು ಮಾಡ್ತೀನಿ ಗೊತ್ತಾ, ತಲೆನೇ ಕೆಡ್ಸ್ಕೊಳ್ಳಲ್ಲ. ಯೂಟ್ಯೂಬಲ್ಲಿ ಹೊಡಿತೀನಿ, ನೋಡ್ತೀನಿ, ಮಾಡ್ತೀನಿ ಗೈಸ್ ಅಷ್ಟೇ. ಯಾಕೆ ಅಲ್ವಾ, ನಾನು ಬಜ್ಜಿ ಮಾಡ್ತೀನಿ, ಆಲ್ಮೋಸ್ಟ್ ಬೋಂಡನೂ ಮಾಡ್ತೀನಿ. ಆಲ್ಮೋಸ್ಟ್ ಎಲ್ಲ ಸಿಮಿಲರ್ ಒಂದೇ ಅಲ್ವಾ ಗೈಸ್. ಪಕೋಡ ಆಗಿರ್ಬೋದು, ಬಜ್ಜಿ ಆಗಿರ್ಬೋದು, ಬೋಂಡ ಆಗಿರ್ಬೋದು ಮಾಡ್ತೀನಿ. ಸುತ್ತೈತೆ ತಿನ್ನೋಕೈತಿಲ್ಲ. ಓಕೆ ಗೈಸ್, ಆಯಿತು. ಫುಲ್ ಎಲ್ಲ ಆದಮೇಲೆ ಊಟ ಮಾಡಬೇಕು, ಹೊಟ್ಟೆ ಹಸಿವಿಲ್ಲ. ಊಟ ಮಾಡ್ಬೇಕಾದ್ರೆ ಸಿಗ್ತೀನಿ ನಿಮಗೆ. ಸೊ ಇವಾಗ ಹೊಟ್ಟೆ ಹಸಿತೈತಲ್ವಾ, ಊಟ ಮಾಡೋಣ ಅಂತ ನಮ್ಮಮ್ಮ ತಂದು ಕೊಟ್ಟಿದ್ದಾರೆ ಗೈಸ್, ನೋಡ್ಬೋದು ನೀವು. ಸ್ವಲ್ಪ ಬೆಳಿಗ್ಗೆ ಮಾಡಿ ಟೊಮೆಟೊ ರೈಸ್ ಬೆಳಿಗ್ಗೆ ಮಾಡಿದ್ವಿ. ಸೊ ಅದೇ ಇತ್ತು, ಇಬ್ಬರೇ ಇರೋದ್ರಲ್ಲಿ ಏನು ಮಾಡ್ಕೊಳ್ಳೋದು ಇಬ್ಬರಿಗೆ, ಅದಕ್ಕೆ ಸೈಡ್ಸ್ಗೆ ಪಕೋಡ ಮತ್ತು ಬೋಂಡ ಮಾಡ್ಕೊಂಡ್ವಿ. ಇವಾಗ ಊಟ ಮಾಡಿ, ಸೊ ಅದೇ ಸ್ವಲ್ಪ ಟೊಮೆಟೊ ರೈಸು ಮತ್ತು ಬಜ್ಜಿ ತಂದು ಕೊಡ್ತು. ಈಗ ಊಟ ಮಾಡಿಬಿಟ್ಟು ಸ್ವಲ್ಪ ಹೊತ್ತು ಕೂತ್ಕೊಂಡು ಆಮೇಲೆ ಸೊ ಇವಾಗ ಊಟ ಎಲ್ಲ ಆಯಿತು ಗೈಸ್. ಹೊಟ್ಟೆ ತುಂಬ ಹೋಯ್ತು ಅಂತ ಊಟ ಮಾಡಿದೆ, ಬಜ್ಜಿ ಬೋಂಡ ತಿಂದೆ. ಇವಾಗ ಏನಿಲ್ಲ ಗೈಸ್, ಇನ್ನೇನು ಸ್ವಲ್ಪ ಹೊತ್ತಾದಮೇಲೆ ಊಟ ಮಾಡಿದಷ್ಟು ಮಲ್ಕೋಬಾರ್ದು, ಸ್ವಲ್ಪ ಹೊತ್ತಾಗಲಿ. ಮೇನ್ ಮಲ್ಕೊಂಡು ಸಂಜೆ ಒಂದು 4 ಗಂಟೆ 5 ಗಂಟೆಗೆ ಎದ್ದೇಳ್ತೀನಿ ಗೈಸ್, ಆಯಿತಾ? ಅಷ್ಟೇ, ಏನಿಲ್ಲ. ನೋಡಿದ್ರಿ ಅಲ್ವಾ ಇವತ್ತಿನ ವ್ಲಾಗ್. ಸೊ ವಿಡಿಯೋ ನಿಮಗೆಲ್ಲ ಇಷ್ಟ ಆಗಿರುತ್ತೆ ಅಂತ ಅಂದ್ಕೊಂಡಿದ್ದೀನಿ. ಸೊ ಇಷ್ಟ ಆಗಿದ್ದರೆ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಹಾಗೆ ಸಪೋರ್ಟ್ ಮಾಡಿ ಗೈಸ್. ನೆಕ್ಸ್ಟ್ ವಿಡಿಯೋ ಸಿಗ್ತೀನಿ, ಅಲ್ಲಿವರೆಗೂ ಬಾಯ್.